ಭಾವನೆ ಮೇಲೆ ಭಾವನಾತ್ಮಕವಾಗಿ ನಿಂತಿದೆ. ಕಾಂಗ್ರೆಸ್ ರೀತಿಯಲ್ಲಿ ಇವತ್ತು ಬಂಡಲ್ ಮೇಲೆ ನಿಂತಿದೆ. ಇವತ್ತು ಭರವಸೆಗಳನ್ನು ಕೊಟ್ಟು ರಾಜ್ಯದ ಆಡಳಿತವನ್ನು ಹಾಳು ಮಾಡುವಂಥ ಕೆಲಸ ಮಾಡಿಲ್ಲ. ಅರ್ಥ ಆಯ್ತಲ್ಲ? 140 ಕೋಟಿ ಜನರ ಭಾವನೆಗೆ ಧಕ್ಕೆ ಆಗದಂತೆ ನಡ್ಕೊಳ್ಳುವಂಥದ್ದನ್ನೇ ಒಂದು ಧನಾತ್ಮಕವಾದಂಥ ಸರ್ಕಾರ, ಧನಾತ್ಮಕವಾದಂಥ ಒಂದು ಪಕ್ಷ. ಅದು ನಾವು ಈ ಪಕ್ಷ ಉದಯ ಆಗಿರೋದೇನೆ ಬಹುಸಂಖ್ಯಾತರನ್ನ ಉಳಿಸಲಿಕ್ಕೆ, ಈ ದೇಶದ ಗಿರಿಮೆಯನ್ನು ಹೆಚ್ಚಿಸಲಿಕ್ಕೆ. ಅದಕ್ಕೋಸ್ಕರ ಈ ಪಕ್ಷ ಉದಯ ಆಗಿದೆ. ಇವತ್ತು 21ನೇ ಶತಮಾನದಲ್ಲಿ ಭಾರತೀಯರ ಬಗ್ಗೆ ಇಡೀ ವಿಶ್ವದಲ್ಲಿ ಒಂದು ಹೆಮ್ಮೆ ಆಗಿದೆ ಅಂತಂದ್ರೆ ಇದು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ, ಆ ಭಾವನೆಗಳ ಮೇಲೆ ಆಗಿದೆ. ಸರ್, ಎರಡೇ ಮಾತು. ದೊಡ್ಡಬಳ್ಳಾಪುರದಲ್ಲಿ ಈ ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ ಈಗ ಪ್ರವಾಸ ಆಗ್ತಾ ಇದೆ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ದೊಡ್ಡಬಳ್ಳಾಪುರದಲ್ಲಿ ಕಳೆದ ಚುನಾವಣೆ, ಲೋಕಸಭೆ ಚುನಾವಣೆ, ಕಳೆದ ವಿಧಾನಸಭೆ ಚುನಾವಣೆಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನರೇಂದ್ರ ಮೋದಿ ಬೆಂಬಲ ಇರುತ್ತೆ. 100ಕ್ಕೆ 100 ಇವತ್ತೇ ಭರವಸೆಯನ್ನು ಕೊಟ್ಟಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಮತವನ್ನು ನಾವು ದೊಡ್ಡಬಳ್ಳಾಪುರದಲ್ಲಿ ಪಡೆದುಕೊಳ್ಳುತ್ತೀವಿ. ನಮ್ಮ ಅಭ್ಯರ್ಥಿಗಳು ಭಾರಿ ಅಂತರದ ಬಹುಮತ ನಾವು ದೊಡ್ಡಬಳ್ಳಾಪುರದಿಂದ ಕೊಟ್ಟೆ. ಥ್ಯಾಂಕ್ ಯು.